ಗ್ರಾಮೀಣಾಭಿವೃದ್ಧಿ ಹೋರಾಟ ಸಮಿತಿ ತಾಲೂಕು ಘಟಕ ಶುಕ್ರವಾರ ತಹಸೀಲ್ದಾರ್ ಅರುಣ್ ಎಚ್ ದೇಸಾಯಿ ಅವರಿಗೆ ಮನವಿ ಪತ್ರ ಸಲ್ಲಿಸಿ ನಗರದ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ಅವ್ಯವಸ್ಥೆಯನ್ನು ಕೂಡಲೇ ಸರಿಪಡಿಸಬೇಕು, ಇಲ್ಲವಾದರೆ ಹೋರಾಟ ಅನಿವಾರ್ಯ ಎಂದು ಖಡಕ್ ಎಚ್ಚರಿಕೆ ನೀಡಲಾಯಿತು. ಆಸ್ಪತ್ರೆಯಲ್ಲಿ ವೈದ್ಯರು ಹಾಗೂ ಸಿಬ್ಬಂದಿಯ ನಿಷ್ಕಾಳಜಿಯಿಂದ 3 ಜನ ಗರ್ಭಿಣಿಯರು ಹೆರಿಗೆ ನಂತರ ಮೃತಪಟ್ಟಿದ್ದು, ಈ ಬಗ್ಗೆ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರನ್ನು ಸೇವೆಯಿಂದ ಅಮಾನತು ಮಾಡಬೇಕು. ಜೊತೆಗೆ ಮೃತ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕು. ಆಸ್ಪತ್ರೆಯಲ್ಲಿ ರಕ್ತ ಸಂಗ್ರಹ ಕೇಂದ್ರ, ಸ್ಕ್ಯಾನಿಂಗ್ ಇಲ್ಲ, ಎಕ್ಸರೇ ಇದ್ದರೂ ಮ್ಯಾನ್ಯುವಲ್ ಪ್ರತಿ ನೀಡುತ್ತಿಲ್ಲ, ರಕ್ತ ಪರೀಕ್ಷೆ ಕೇಂದ್ರದಲ್ಲಿ ಕೆಲ ಪರೀಕ್ಷೆಯನ್ನು ಮಾಡುತ್ತಿಲ್ಲ, ನಿಗದಿತ ಸಮಯಕ್ಕೆ ವೈದ್ಯರು ಬರುತ್ತಿಲ್ಲ. ಸರ್ಕಾರಿ ಆಸ್ಪತ್ರೆಯ ಕೆಲಸದ ಅವಧಿಯಲ್ಲೇ ಖಾಸಗಿ ಕ್ಲಿನಿಕ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಈ ಕುರಿತು ರೋಗಿಗಳ ಸಂಬಂಧಿಕರು ಪ್ರಶ್ನಿಸಿದರೆ, ಬೇಕಿದ್ದರೆ ಚಿಕಿತ್ಸೆ ತೆಗೆದುಕೋ, ಇಲ್ಲ ಬೇರೆ ಕಡೆ ಹೋಗು ಅಂತ ಬಹಿರಂಗವಾಗಿಯೇ ಹೇಳುತ್ತಿದ್ದಾರೆ ಎಂದು ಸಮಿತಿಯ ಪ್ರಧಾನ ಸಂಚಾಲಕ ಡಿ.ಎಚ್. ಕಂಬಳಿ ತಹಶೀಲ್ದಾರರ ಗಮನ ಸೆಳೆದರು. ನಗರಾಭಿವೃದ್ಧಿ ಹೋರಾಟ ಸಮಿತಿಯ ಸಂಚಾಲಕರಾದ ಡಿ.ಎಚ್. ಕಂಬಳಿ, ವೀರಭದ್ರಗೌಡ ಅಮರಾಪುರ, ವೆಂಕನಗೌಡ ಗದ್ರಟಿಗಿ, ಕರೇಗೌಡ ಕುರುಕುಂದ, ಟಿ. ಹುಸೇನ್ಸಾಬ್, ಬಸವರಾಜ ಬಾದರ್ಲಿ, ಮಂಜುನಾಥ್ ಗಾಂಧಿನಗರ, ಬಿ.ಎನ್. ಯರದಿಹಾಳ್, ಶಂಕರ್ ಗುರಿಕಾರ, ಬಸವರಾಜಹಳ್ಳಿ, ಅಮೀನಾಸಾಬ್ ನದಾಫ್, ವೆಂಕಟೇಶ್ ಗಿರಿಜಾಲಿ, ಡಾ. ವಸೀಂ ಅಹಮದ್, ದುರ್ಗೇಶ್, ಕೃಷ್ಣಮೂರ್ತಿ ಇದ್ದರು.